ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೇಲಿ ಏನೆಲ್ಲ ಇತ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿ ಮತ್ತು ಪಡವಲಕಾಯಿ ಪಲ್ಯ. ಇದು ಫ್ರೈ ಥರ ಮಾಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೆ ಮತ್ತು ರೈಸ್ಗೆ ಸೈಡ್ಸ್ಗೆ ನಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಬಂದ್ಬಿಟ್ಟು ನಾನು ಇವತ್ತು ಮಾಡಿರೋ ಅಂಥದ್ದು ತಿಳಿ ಸಾರು. ಇದು ನುಗ್ಗೆಕಾಯಿ ತಿಳಿ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರಸಂ ಪುಡಿ ಸಾಂಬಾರು ಪುಡಿ ಹಾಕಿಲ್ಲ, ಬಟ್ ಆದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ. ಇದು ಊರಲ್ಲಿ ನಮ್ಮ ದೊಡ್ಡಮ್ಮ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಇಡ್ಲಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಾರು ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿ ಅನಿಸುತ್ತೆ. ಮತ್ತು ಚಿಪ್ಸು, ಸೊಂಡಿಗೆ ಮತ್ತು ಮಿಕ್ಸರು ಮತ್ತು ಉಪ್ಪಿನಕಾಯಿ ಇದ್ರೂ ಏನೂ ಇಲ್ಲ ಅಂದರೆ ಒಂಚೂರು ರಸ ಸಾರು ಹಾಕ್ಕೊಂಡು ಒಂಚೂರು ಉಪ್ಪಿನಕಾಯಿ ತಿಂದರೆ ತುಂಬ ಊಟ ಅಂತ ಫಿಲ್ ಆಗುತ್ತೆ. ಮತ್ತು ಮೊಸರು ತಂಪಾಗಿರುತ್ತೆ. ಮತ್ತು ತುಪ್ಪ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ರೈಸೂ ರೆಡಿಯಾಗಿತ್ತು, ಇನ್ನೂ ಪ್ರೆಷರ್ ಹೋಗಿರಲಿಲ್ಲ. ಬಟ್ ನೋಡಿ, ಆಲ್ರೆಡಿ ರೈಸೂ ರೆಡಿಯಾಗಿದೆ. ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.